ಇದು ದೇವಪ್ರಭಾ ಹೋಟೆಲ್, ಕೇರಳದ ಪ್ರಸಿದ್ಧ ಹೋಟೆಲ್. ಆದರೆ ಇದನ್ನು ಕಟ್ಟಿದವರ ಸ್ಟೋರಿ ನಿಜಕ್ಕೂ ಭಯಾನಕ. ಹಾಗಾದರೆ ಯಾರದು? ಏನವರ ಸ್ಟೋರಿ? ಅಟ್ ದ ಸೇಮ್ ಟೈಮ್ ಒಬ್ಬ ಯೋಧ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ. ನಂತರ ಊರಿಗೆ ಬಂದು ತನ್ನದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲವೂ ಚೆನ್ನಾಗಿತ್ತು. ಬಟ್ ಅದೊಂದು ದಿನ ಶ್ರೀಲಂಕಾಗೆ ಹೋಗೋ ಟ್ರೈನ್ನಲ್ಲಿ ಒಂದು ಟ್ರಂಕ್ನಲ್ಲಿ ಹೆಣವಾಗಿದ್ದ. ಅದು ಪೀಸ್ ಆಗಿ ತನಿಖೆಯ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಸಿಕ್ಕಿದ್ದು ಹೆಣ್ಣಿನ ನೆರಳು. ಆ ನೆರಳು ಹಿಂಬಾಲಿಸಿದಾಗ ಅಲ್ಲೊಂದು ಭಯಾನಕ ಲವ್ ಸೆಕ್ಸ್ ಧೋಕಾ ಕಹಾನಿ ತೆರೆದುಕೊಂಡಿತ್ತು. ಹಾಗಾದರೆ ಆ ಯೋಧ ಯಾರು? ಏನಕ್ಕೆ ಕೊಲೆಯಾದ? ಕೊಲೆ ಮಾಡಿದವರು ಯಾರು? ಇದರ ಹಿಂದಿದ್ದ ಆ ಹೆಣ್ಣು ಯಾರು? ಈ ಕೊಲೆಗೂ ದೇವಪ್ರಭಾ ಹೋಟೆಲ್ಗೂ ಇರೋ ಲಿಂಕ್ ಏನು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಎಪಿಸೋಡ್ನಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಪ್ರೀತಿ, ದ್ವೇಷ ಮತ್ತು ಬ್ಲ್ಯಾಕ್ ಮೇಲ್ನ ರೋಮಾಂಚಕ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಇದು ಮೇಕಿಂಗ್ ಆಫ್ ದೇವಪ್ರಭಾ ಕಥೆ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮದ್ರಾಸ್ನಿಂದ. ಮದ್ರಾಸ್ ಅಂದರೆ ಈಗಿನ ಚೆನ್ನೈ. ಮದ್ರಾಸ್ನಲ್ಲಿ ಒಂದು ಜಾಗ, ಅದರ ಹೆಸರು ಪ್ಯಾರಿಸ್ ಕಾರ್ನರ್. ಅದರ ಬಳಿಯ ಚೀನಾ ಬಜಾರ್ ರಸ್ತೆಯಲ್ಲಿ ಒಂದು ಜೆಮ್ ಅಂಡ್ ಕೋ ಅನ್ನೋ ದೊಡ್ಡ ಅಂಗಡಿ ಇತ್ತು. ಈ ಅಂಗಡಿಯಲ್ಲಿ ಫೌಂಟೇನ್ ಪೆನ್ ಮಾರ್ತಾ ಇದ್ರು. ನಮ್ಮ ಮತ್ತು ನಮ್ಮ ಹಿಂದಿನ ಜನರೇಷನ್ಗೆ ಈ ಫೌಂಟೇನ್ ಪೆನ್ ತುಂಬ ಚೆನ್ನಾಗಿ ಪರಿಚಯ ಇರುತ್ತೆ. ಆಗಿನ ಕಾಲದಲ್ಲಿ ಜೇಬಲ್ಲಿ ಫೌಂಟೇನ್ ಪೆನ್ ಇದೆ ಅಂದರೆ ಅವರು ಯಾರೋ ದೊಡ್ಡ ಮನುಷ್ಯ ಅನ್ನೋರು. ಈ ಪೆನ್ ಒಂಥರ ಸ್ಟೇಟಸ್ ಸಿಂಬಲ್ ಆಗಿತ್ತು. ಅಂದಹಾಗೆ ಈ ಜೆಮ್ ಅಂಡ್ ಕೋ ಅಂಗಡಿಯ ಮಾಲೀಕ ಕಣ್ಣನ್ ಚೆಟ್ಟಿ. ಇವರಿಗೆ ಒಬ್ಬ ಸ್ನೇಹಿತನಿದ್ದ. ಅವನ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ. ಕಣ್ಣನ್ ಚೆಟ್ಟಿ ತನ್ನ ಸ್ನೇಹಿತನನ್ನ ತನ್ನ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಕೆಲಸಕ್ಕೆ ಸೇರಿಸ್ಕೋತಾರೆ. ಇಬ್ರು ಸ್ನೇಹಿತರು ಸೇರಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಕಣ್ಣನ್ ಅವರ ಆ ಸ್ನೇಹಿತ ಕಮ್ ಸೇಲ್ಸ್ ಮ್ಯಾನ್ ನಾಪತ್ತೆಯಾಗ್ಬಿಡ್ತಾನೆ. ಅದು 29 ಆಗಸ್ಟ್ 1950. ಆಗ ಮದ್ರಾಸ್ ಮತ್ತು ಧನುಷ್ಕೋಡಿ ಮಧ್ಯೆ ಒಂದು ಟ್ರೈನ್ ಸಂಚರಿಸುತ್ತಿತ್ತು. ಅದರ ಹೆಸರು ಇಂಡೋ ಸಿಲೋನ್ ಎಕ್ಸ್ಪ್ರೆಸ್. ಆಗಿನ ಕಾಲದಲ್ಲಿ ಜನ ಭಾರತ ಮತ್ತು ಶ್ರೀಲಂಕಾ ಅಂದರೆ ಅಂದಿನ ಸಿಲೋನ್ ನಡುವೆ ಇದೇ ರೈಲಲ್ಲಿ ಪ್ರಯಾಣಿಸ್ತಾ ಇದ್ರು. ಆವತ್ತು ಸಂಜೆ ಇದೇ ಟ್ರೈನ್ ಎಗ್ಮೋರ್ನಿಂದ ಧನುಷ್ಕೋಡಿ ಕಡೆಗೆ ಬರ್ತಾ ಇತ್ತು. ರೈಲು ಮದ್ರಾಸ್ನಿಂದ ಹೊರಟು ಸುಮಾರು 500 ಕಿಲೋಮೀಟರ್ ಕ್ರಮಿಸಿ ಮಾನಾಮದುರೈ ರೈಲ್ವೆ ಸ್ಟೇಷನ್ ತಲುಪುತ್ತೆ. ಕೆಲ ಪ್ಯಾಸೆಂಜರ್ಸ್ ಟ್ರೈನ್ನ 3ನೇ ಕ್ಲಾಸ್ ಬೋಗಿಯಲ್ಲಿ ಹತ್ತಿ ಕೂರ್ತಾರೆ. ಟ್ರೈನ್ ಹತ್ತಿದ ಕೂಡಲೇ ಏನೋ ದುರ್ಗಂಧ ಅವರ ಮೂಗಿಗೆ ರಾಚಿತ್ತು. ಅದು ಎಂಥ ದುರ್ಗಂಧ ಅಂದರೆ ಉಸಿರಾಡೋಕ್ಕಾಗದಷ್ಟು ಕೆಟ್ಟ ವಾಸನೆ ಬರ್ತಿತ್ತು. ಟ್ರೈನ್ ಇನ್ನೂ ಹೊರಟಿರಲಿಲ್ಲ. ತಕ್ಷಣ ಪ್ಯಾಸೆಂಜರ್ ಒಬ್ಬರು ಹೋಗಿ ಗಾರ್ಡ್ಗೆ ವಾಸನೆ ಬಗ್ಗೆ ಹೇಳ್ತಾರೆ. ಗಾರ್ಡ್ ಹೋಗಿ ಸ್ಟೇಷನ್ ಮಾಸ್ಟರ್ಗೆ ವಿಷಯ ತಿಳಿಸ್ತಾರೆ. ಕೂಡಲೇ ಸ್ಟೇಷನ್ ಮಾಸ್ಟರ್ ಆ 3rd ಕ್ಲಾಸ್ ಕಂಪಾರ್ಟ್ಮೆಂಟ್ಗೆ ಬರ್ತಾರೆ. ಆ ಕಂಪಾರ್ಟ್ಮೆಂಟ್ನಲ್ಲಿ ನಿಲ್ಲೋಕ್ಕೂ ಸಾಧ್ಯವಾಗದಷ್ಟು ದುರ್ವಾಸನೆ ಹಬ್ಬಿತ್ತು. ಮೂಗು ಮುಚ್ಕೊಂಡೆ ಇಷ್ಟು ಗಬ್ಬು ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಇಡೀ ಬೋಗಿ ಚೆಕ್ ಮಾಡ್ತಾರೆ. ಅಲ್ಲೇ ಸೀಟ್ ಕೆಳಗೆ ತುಂಬ ಬ್ಯಾಗ್ಗಳನ್ನು ತುಂಬಿಸಲಾಗಿತ್ತು. ಸೀಟ್ ಕೆಳಗಿದ್ದ ವಸ್ತುಗಳನ್ನು ಒಂದೊಂದೇ ಸರಿಸಿ ಚೆಕ್ ಮಾಡ್ತಾರೆ. ಅಲ್ಲಿ ಒಂದು ಕಬ್ಬಿಣದ ಟ್ರಂಕ್ ಸಿಗುತ್ತೆ. ಅದರಿಂದಾನೇ ದುರ್ವಾಸನೆ ಬರ್ತಿತ್ತು. ಯಾರದ್ದು ಈ ಟ್ರಂಕ್ ಅಂತ ಕೇಳ್ತಾರೆ. ಅಲ್ಲಿದ್ದ ಯಾರಿಗೂ ಆ ಟ್ರಂಕ್ ಬಗ್ಗೆ ಗೊತ್ತಿರಲಿಲ್ಲ. ಯಾವುದೇ ಪ್ಯಾಸೆಂಜರ್ ವಸ್ತುಗಳನ್ನು ಸ್ಟೇಷನ್ ಮಾಸ್ಟರ್ ಓಪನ್ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ಅವರು ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ತಡ ಮಾಡದೆ ಬೋಗಿಗೆ ಬರ್ತಾರೆ. ಆ ಟ್ರಂಕ್ ಎತ್ಕೊಂಡು ಹೋಗಿ ಹೊರಗಡೆ ಇಡ್ತಾರೆ. ಅದರ ಮೇಲೆ ಕೆಂಪು ಕಲೆಗಳಿದ್ವು. ಖಂಡಿತ ಅದರಲ್ಲಿ ಏನೋ ಇದೆ ಅನ್ನೋ ಗುಮಾನಿ ಅಲ್ಲಿದ್ದ ಎಲ್ಲರಲ್ಲೂ ಇತ್ತು. ಎಲ್ಲರೂ ಟ್ರಂಕ್ ಸುತ್ತುವರೆದು ನಿಲ್ತಾರೆ. ನಿಧಾನವಾಗಿ ಟ್ರಂಕ್ ಓಪನ್ ಮಾಡ್ತಾರೆ. ತೆಗೆದ ಕೂಡಲೇ ವಾಸನೆ ಭಗ್ ಅಂತ ರಾಚಿತ್ತು. ಅದರಲ್ಲಿದ್ದದ್ದನ್ನು ನೋಡಿ ಪೊಲೀಸರು ಸೇರಿದಂತೆ ಅಲ್ಲಿದ್ದ ಪ್ಯಾಸೆಂಜರ್ಸ್ ಎಲ್ಲರೂ ಜೋರಾಗಿ ಕಿರ್ಚಿಬಿಡ್ತಾರೆ. ಯಾಕಂದರೆ ಅದರಲ್ಲಿ ಒಬ್ಬ ಮನುಷ್ಯನ ದೇಹ ಇತ್ತು. 2 ಕೈ ಮತ್ತು 2 ಕಾಲುಗಳನ್ನು ಕತ್ತರಿಸಿ ಆ ಟ್ರಂಕ್ನಲ್ಲಿ ತುಂಬಿಸಲಾಗಿತ್ತು. ಸೊಂಟದ ಭಾಗವನ್ನು ಕತ್ತರಿಸಿ ತುಂಬಿಸಲಾಗಿತ್ತು. ಇಡೀ ದೇಹ ನಗ್ನವಾಗಿತ್ತು. ಆದರೆ ಆ ದೇಹಕ್ಕೆ ತಲೆ ಇರಲಿಲ್ಲ. ಸೊಂಟಕ್ಕೆ ಒಂದು ಕಪ್ಪು ದಾರ ಕಟ್ಟಲಾಗಿತ್ತು. ಕಾಲಲ್ಲಿ ಗ್ರೀನ್ ಕಲರ್ ಸಾಕ್ಸ್ ಹಾಗೆ ಇದ್ವು. ಇದನ್ನ ಕಂಡ ಎಲ್ಲರೂ ದಿಗ್ಭ್ರಮೆಯಾಗಿದ್ರು. ತಕ್ಷಣ ಟ್ರಂಕ್ ಸಮೇತ ಶವವನ್ನ ಎರ್ಸ್ಕಿನ್ ಆಸ್ಪತ್ರೆಗೆ ಕಳಿಸ್ತಾರೆ. ಇತ್ತ ರೈಲ್ವೆ ಸ್ಟೇಷನ್ನಲ್ಲಿ ಹಲ್ಚಲ್ ಶುರುವಾಗಿತ್ತು. ಟ್ರೈನ್ ಬೋಗಿಯಲ್ಲಿ ಟ್ರಂಕಲ್ಲಿ ಶವ ಸಿಕ್ಕ ಸುದ್ದಿ ಎಲ್ಲೆಡೆ ಹರಡಿಬಿಟ್ಟಿತ್ತು. ಎಲ್ಲರೂ ಭಯಭೀತರಾಗಿದ್ರು. ಹಾಗಾದರೆ ಆ ಟ್ರಂಕ್ನ ಇಲ್ಲಿಗೆ ತಂದವರು ಯಾರು? ಆ ಟ್ರಂಕ್ನಲ್ಲಿದ್ದ ಶವ ಯಾರದ್ದು? ಮಾರನೇ ದಿನ ನ್ಯೂಸ್ ಪೇಪರ್ನಲ್ಲೂ ಸುದ್ದಿ ಬರುತ್ತೆ.
ಇತ್ತ ಎರ್ಸ್ಕಿನ್ ಆಸ್ಪತ್ರೆಯಲ್ಲಿ ಅಂದರೆ ಇಂದಿನ ಸರ್ಕಾರಿ ರಾಜಾಜಿ ಆಸ್ಪತ್ರೆ ಮದುರೈನಲ್ಲಿ PM ಶುರುವಾಗುತ್ತೆ. ಇಲ್ಲಿನ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಆಗಿದ್ದವರು ಡಾಕ್ಟರ್ ಕೃಷ್ಣಸ್ವಾಮಿ ಟ್ರಂಕ್ನಲ್ಲಿ ಸಿಕ್ಕ ದೇಹದ ಅಟಾಪ್ಸಿ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಈ ಶವ ಒಬ್ಬ ಗಂಡಸಿನದ್ದಾಗಿದ್ದು ಅವನಿಗೆ 25ರಿಂದ 26 ವರ್ಷ ಇರಬಹುದು ಅಂತ ಹೇಳಲಾಗಿತ್ತು. ಇವನು ಸತ್ತು 2-3 ದಿನ ಆಗಿದೆ. ಶವದ ಹೊಟ್ಟೆ, ಎದೆ ಭಾಗ ಸೇರಿದಂತೆ ಬೇರೆ ಬೇರೆ ಕಡೆ ಯಾವುದೋ ಹರಿತವಾದ ವಸ್ತುವಿಂದ ಇರಿದ ಮಾರ್ಕ್ಸ್ ಇದೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಸತ್ತವನ ದೇಹದಲ್ಲಿ ಅಫೀಮ್ ಅಂಶ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇದು ಯಾವುದೋ ವೈಷಮ್ಯಕ್ಕೆ ನಡೆದಿರೋ ಕೊಲೆ ಅನ್ಸಿತ್ತು. ಮೇ ಬಿ ಸತ್ತವನು ಮಾದಕ ವ್ಯಸನಿಯಾಗಿರಬಹುದು. ಯಾರೋ ಗೊತ್ತಿರೋರೆ ಅವನನ್ನ ಕರೆಸ್ಕೊಂಡು ಅವನನ್ನ ಚುಚ್ಚಿ ಸಾಯಿಸಿರಬಹುದು. ಶವದ ಗುರುತು ಸಿಗಬಾರ್ದು ಅಂತ ರುಂಡ ಮುಂಡ ಬೇರ್ಪಡಿಸಿದ್ದಾರೆ ಅಂತ ಥಿಯರಿ ಸಿದ್ಧಪಡಿಸ್ತಾರೆ. ಹಾಗಾದ್ರೆ ದೇಹದ ರುಂಡ ಎಲ್ಲಿ? ಈ ಪ್ರಕರಣದ ತನಿಖೆ ಜವಾಬ್ದಾರಿ ಕೆ ಸೈಯದ್ ಖ್ವಾಜಾ ಅವರಿಗೆ ವಹಿಸಲಾಗುತ್ತೆ. PM ಸಂದರ್ಭ ಅವರು ಶವ ಪರಿಶೀಲನೆ ಮಾಡ್ತಾರೆ. ಹೀಗಿರುವಾಗ ಅವರ ಕಣ್ಣು ಶವದ ಪ್ರೈವೇಟ್ ಪಾರ್ಟ್ ಕಡೆ ಹೋಗುತ್ತೆ. ಆ ವ್ಯಕ್ತಿಯ ಗುಪ್ತಾಂಗ ಇಸ್ಲಾಂನಲ್ಲಿ ಖತ್ನಾ ಮಾಡ್ತಾರಲ್ಲ, ಹಾಗೆ ಮುಂಜಿ ಮಾಡಿದ ರೀತಿ ಇತ್ತು. ಅದನ್ನ ಗಮನಿಸಿದ ಖ್ವಾಜಾ ಅವರಿಗೆ ಸತ್ತಿರುವ ವ್ಯಕ್ತಿ ಮುಸ್ಲಿಂ ಧರ್ಮಕ್ಕೆ ಸೇರಿದವನು ಅನ್ನೋ ಅಂಶ ತಲೆಗೆ ಹೋಗಿತ್ತು. ಅದೂ ಅಲ್ಲದೆ ಸತ್ತವನ ಕಾಲಲ್ಲಿ ಗ್ರೀನ್ ಕಲರ್ ಸಾಕ್ಸ್ ಬೇರೆ ಇದ್ದಿದ್ರಿಂದ ಪಕ್ಕಾ ಇವನು ಮುಸ್ಲಿಂ ವ್ಯಕ್ತಿಯೇ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಬಟ್ ಅವನ ಸೊಂಟದಲ್ಲಿ ಒಂದು ಕಪ್ಪು ದಾರ ಕಟ್ಟಿತ್ತು. ಸಾಮಾನ್ಯವಾಗಿ ಮುಸ್ಲಿಮರಲ್ಲಿ ಉಡ್ದಾರ ಹಾಕಲ್ಲ. ಇದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಆದ್ರೂ ಸತ್ತಿರೋನು ಮುಸ್ಲಿಂ ವ್ಯಕ್ತಿಯೇ ಇರಬೇಕು ಅನ್ನೋ ಆಂಗಲ್ನಲ್ಲೇ ತನಿಖೆ ಮುಂದುವರಿಸ್ತಾರೆ. ಸದ್ಯ ಪೊಲೀಸರ ಹತ್ರ ಸತ್ತವನು ಮುಸ್ಲಿಂ ಅನ್ನೋದು ಬಿಟ್ರೆ ಬೇರೇನೂ ಮಾಹಿತಿ ಇರಲಿಲ್ಲ. ಹೀಗಾಗಿ ಈ ಕೇಸ್ ಕ್ರ್ಯಾಕ್ ಮಾಡೋದು ಪೊಲೀಸರಿಗೆ ತಲೆಬಿಸಿಯಾಗಿತ್ತು. ಆಸ್ಪತ್ರೆಯಲ್ಲಿ ಶವವನ್ನ ಹಾಗೆ ಪ್ರಿಸರ್ವ್ ಮಾಡಿ ಇಡ್ತಾರೆ. ಹೀಗೆ 2 ದಿನ ಕಳೆಯುತ್ತೆ. ಅವತ್ತು 31 ಆಗಸ್ಟ್ 1952 ಕಾನ್ಸ್ಟೇಬಲ್ ಒಬ್ರು ಸೈಕಲ್ನಲ್ಲಿ ಹೋಗ್ತಾ ಇದ್ರು. ಯಾವುದೋ ಕೇಸ್ ಸಂಬಂಧ ರಾಯಪುರಂಗೆ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಬೋವರ್ ಕುಪ್ಪಂ ಬೀಚ್ ಸಿಕ್ಕಿತ್ತು. ಅಲ್ಲಿ ಅವತ್ತು ಜನರ ಗುಂಪು ಸೇರಿತ್ತು. ಏನಾಗಿದೆ ಇಲ್ಲಿ ನೋಡೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಫುಟ್ಬಾಲ್ ಥರ ಏನೋ ವಸ್ತು ಇತ್ತು. ಬೀಚ್ ಸೈಡ್ ಮರಳಲ್ಲಿ ಅರ್ಧ ಮುಚ್ಚೋಗಿತ್ತು. ಅದರಿಂದ ವಾಸನೆಯೂ ಬರ್ತಿತ್ತು. ಕೂಡಲೇ ತಮ್ಮ ಸೀನಿಯರ್ ಆಫೀಸರ್ಗೆ ವಿಷಯ ಹೇಳಿ ಕಳಿಸ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವರು ಸ್ಥಳಕ್ಕೆ ಬರ್ತಾರೆ. ಅಲ್ಲೇ ಇದ್ದ ಕೆಲವು ಕಾರ್ಮಿಕರನ್ನ ಕರೆಸಿ ಬ್ಯಾಗ್ ಓಪನ್ ಮಾಡಿಸ್ತಾರೆ. ಬ್ಯಾಗ್ ಓಪನ್ ಮಾಡಿದವರು ಹೌಹಾರಿದ್ರು. ಅದನ್ನ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಅದರ ಒಳಗೆ ಕೆಂಪು ಬಣ್ಣದ ಟೀ ಶರ್ಟ್ನಲ್ಲಿ ಒಬ್ಬ ವ್ಯಕ್ತಿಯ ತಲೆಯನ್ನ ನೀಟಾಗಿ ಕಟ್ಟಿಡಲಾಗಿತ್ತು. ಆ ದೃಶ್ಯ ನೋಡಿದ ಅಲ್ಲಿದ್ದವರು ಬೆದರಿ ಬೆವ್ತು ಹೋಗಿದ್ರು. ಆ ತಲೆ ಆಲ್ಮೋಸ್ಟ್ ಕೊಳ್ತು ಹೋಗಿತ್ತು. ತಕ್ಷಣ ಅದನ್ನ ಮದ್ರಾಸ್ ಮೆಡಿಕಲ್ ಕಾಲೇಜ್ನ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಂತರ ಅಕ್ಕಪಕ್ಕ ಮತ್ತೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕ್ತಾರೆ. ಆದ್ರೆ ಸುತ್ತಮುತ್ತ ಏನೂ ಸಿಗಲ್ಲ. ಬಹುಶಃ ಬೇರೆ ಎಲ್ಲಿಂದಲೋ ಈ ತಲೆ ಇಲ್ಲಿಗೆ ತೇಲಿ ಬಂದಿರಬೇಕು ಅಂತ ಅಂದಾಜಿಸ್ತಾರೆ. ಅಥವಾ ಯಾರೋ ಇಲ್ಲೇ ಬೀಚ್ ಹತ್ರ ಅದನ್ನ ಹೂತ್ ಹಾಕಿರಲೂಬಹುದು ಅಂತಾನೂ ಅನುಮಾನಿಸ್ತಾರೆ. ಆಗ ಮದ್ರಾಸ್ ಮೆಡಿಕಲ್ ಕಾಲೇಜಿನ ಫೊರೆನ್ಸಿಕ್ ವಿಭಾಗದ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಗೋಪಾಲಕೃಷ್ಣನ್ ಆ ತಲೆಯ ಪರಿಶೀಲನೆ ಮಾಡ್ತಾರೆ. ಇದೇ ಥರ ಆಗಸ್ಟ್ 29ಕ್ಕೆ ರೈಲಲ್ಲಿ ತಲೆ ಇಲ್ಲದ ದೇಹ ಸಿಕ್ಕಿದ್ದ ಬಗ್ಗೆ ಡಾಕ್ಟರ್ಗೆ ಗೊತ್ತಾಗಿತ್ತು. ಆ ದೇಹವನ್ನ ಮೆಡಿಕಲ್ ಕಾಲೇಜ್ಗೆ ತರಿಸ್ಕೊತಾರೆ. ಡಾಕ್ಟರ್ ಗೋಪಾಲಕೃಷ್ಣನ್ ಮತ್ತು ಡಾಕ್ಟರ್ ಜೇಕಬ್ ಇಬ್ರು ವೈದ್ಯರು ಅಟಾಪ್ಸಿ ಮಾಡ್ತಾರೆ. ಆಗಿನ ಕಾಲದಲ್ಲಿ DNA ಟೆಸ್ಟ್ ಇರಲಿಲ್ಲ. ಹೀಗಾಗಿ ಡಾಕ್ಟರ್ ಗೋಪಾಲಕೃಷ್ಣನ್ ಅವರೇ ಕುತ್ತಿಗೆಯ ಭಾಗದ ಮೂಳೆಯನ್ನ ಅಂದ್ರೆ ಥರ್ಡ್ ಸರ್ವೈಕಲ್ ವರ್ಟಿಬ್ರಾವನ್ನ ದೇಹದ ಬೆನ್ನು ಮೂಳೆಗೆ ಜೋಡಿಸ್ತಾರೆ. ರಕ್ತನಾಳಗಳು, ಮಾಂಸಖಂಡಗಳು ಮತ್ತು ಮೂಳೆಗಳು ಒಂದಕ್ಕೊಂದು ಎಕ್ಸಾಕ್ಟ್ ಆಗಿ ಹೊಂದ್ಕೊಂಡಿದ್ವು. ವಿಧಿವಿಜ್ಞಾನ ಇತಿಹಾಸದಲ್ಲಿ ಇದನ್ನ ಅನಾಟೋಮಿಕಲ್ ಫಿಟ್ ಕೇಸ್ ಅಂತ ಕರೀತಾರೆ. ಅಲ್ಲಿಗೆ ಆ ತಲೆ ಮತ್ತು ದೇಹ ಎರಡೂ ಒಬ್ಬರದ್ದೇ ಅನ್ನೋದು ಕನ್ಫರ್ಮ್ ಆಗಿತ್ತು. ಹಾಗೆ ಸತ್ತವನ ವಯಸ್ಸು 40ರಿಂದ 45 ವರ್ಷ ಇರಬಹುದು ಅಂತಾನು ಅಂದಾಜಿಸ್ತಾರೆ. ಅಂದ್ರೆ ಮದುರೈನ ಎರ್ಸ್ಕಿನ್ ಆಸ್ಪತ್ರೆಯ ವೈದ್ಯರು ಆ ಶವ 25 ವರ್ಷದ ಮುಸ್ಲಿಂ ಯುವಕನದ್ದು ಅಂತ ರಿಪೋರ್ಟ್ ಕೊಟ್ಟಿದ್ರು. ಆದ್ರೆ ಡಾಕ್ಟರ್ ಗೋಪಾಲಕೃಷ್ಣನ್ ಅವರು ಮೂಳೆಗಳ ಬೆಳವಣಿಗೆಯ ಆಧಾರದ ಮೇಲೆ ಇದು 25 ವರ್ಷದ ಯುವಕನದ್ದಲ್ಲ, ಬದಲಿಗೆ 40ರಿಂದ 45 ವರ್ಷದ ವ್ಯಕ್ತಿಯ ದೇಹ ಅಂತ ರಿಪೋರ್ಟ್ ಕೊಟ್ಟಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸತ್ತವನು ಮುಸ್ಲಿಂ ವ್ಯಕ್ತಿಯಲ್ಲ ಅಂತಾನು ಹೇಳಿದ್ರು. ಯಾಕಂದ್ರೆ ಅವನ ಗುಪ್ತಾಂಗಕ್ಕೆ ಫಿಮೋಸಿಸ್ ಆಪರೇಷನ್ ಮಾಡಲಾಗಿದೆ. ಅಂದ್ರೆ ಏನೋ ಫೋರ್ಸ್ಕಿನ್ ಪ್ರಾಬ್ಲಮ್ನಿಂದಾಗಿ ಈ ಆಪರೇಷನ್ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲಿಗೆ ಅದು ಖತ್ನಾ ಅಲ್ಲ, ಅವನು ಮುಸ್ಲಿಂ ವ್ಯಕ್ತಿಯಲ್ಲ ಅನ್ನೋದನ್ನ ಖಡಾಖಂಡಿತವಾಗಿ ಹೇಳಿದ್ರು. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಈ ಕೇಸ್ ಸಾಲ್ವ್ ಮಾಡೋಕೆ ಡಾಕ್ಟರ್ ಗೋಪಾಲಕೃಷ್ಣನ್ ಅವರು ಭಾರತೀಯ ಅಪರಾಧ ತನಿಖಾ ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಫೋಟೋಗ್ರಾಫಿಕ್ ಸೂಪರ್ ಇಂಪೋಸಿಷನ್ ತಂತ್ರಜ್ಞಾನವನ್ನ ಬಳಸಿದ್ರು. ಅಂದ್ರೆ
ಕಾಣೆಯಾಗಿದ್ದ ಒಬ್ಬ ವ್ಯಕ್ತಿಯ ಫೋಟೋವನ್ನು ಸತ್ತ ಈ ವ್ಯಕ್ತಿಯ ಜೊತೆಗೆ ಮ್ಯಾಚ್ ಮಾಡಿ ಅವನೇ ಈ ವ್ಯಕ್ತಿ ಅನ್ನೋದನ್ನು ಸಾಬೀತುಪಡಿಸಿದ್ರು. ಡಾಕ್ಟರ್ ಗೋಪಾಲಕೃಷ್ಣನ್ ಅವರ ಈ ವೈಜ್ಞಾನಿಕ ತನಿಖೆ ಭಾರತದ ಫೋರೆನ್ಸಿಕ್ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ. ಇಂದಿಗೂ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇದನ್ನು ಪ್ರಮುಖ ಕೇಸ್ ಸ್ಟಡಿಯಾಗಿ ಕಲಿಸಲಾಗುತ್ತೆ. ಮುಂದೆ ಕೋರ್ಟ್ನಲ್ಲಿ ಇದೆಲ್ಲ ಅತ್ಯಂತ ಬಲವಾದ ಸಾಕ್ಷಿಯಾಯಿತು. ಹಾಗಾದ್ರೆ ಕಾಣೆಯಾದ ಆ ವ್ಯಕ್ತಿ ಯಾರು? ಅವನ ಹೆಸರು ಆಳವಂದಾರ್. ಅವನು ಮದ್ರಾಸ್ ನಿವಾಸಿ. ಆರಂಭದಲ್ಲಿ ನಾವು ಫೌಂಟೇನ್ ಪೆನ್ ಅಂಗಡಿಯ ಕಣ್ಣನ್ ಬಗ್ಗೆ ಹೇಳಿದ್ವಲ್ಲ, ಅವರ ಸ್ನೇಹಿತ ಕಮ್ ಸೇಲ್ಸ್ ಮ್ಯಾನ್ ಈ ಆಳವಂದಾರ್. ಹಾಗಾದ್ರೆ ಈ ಆಳವಂದಾರ್ ಯಾರು? ಅವನ್ಯಾಕೆ ಕಾಣೆಯಾದ? ಅವನನ್ನ ಕೊಂದವರು ಯಾರು ಮತ್ತು ಯಾಕೆ? ಇದಕ್ಕೆ ಉತ್ತರ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಅದು ಮೇ 6, 1952. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು 5 ವರ್ಷ ಆಗಿತ್ತು. ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಒಬ್ಬ ಯೋಧನಿದ್ದ. ಅವನ ಹೆಸರು ಸಿ ಆಳವಂದಾರ್. ಇವನಿಗೆ 42 ವರ್ಷ. 2ನೇ ಮಹಾಯುದ್ಧದ ಸಮಯದಲ್ಲಿ ಆಳವಂದಾರ್ ಮದ್ರಾಸ್ ಹತ್ತಿರದ ಆವಡಿ ಆರ್ಮಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಸಬ್ ಡಿವಿಷನಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ಯುದ್ಧ ಮುಗಿದ ನಂತರ ಆಳವಂದಾರ್ನನ್ನ ಬ್ರಿಟಿಷ್ ಇಂಡಿಯನ್ ಆರ್ಮಿಯಿಂದ ಬಿಡುಗಡೆ ಮಾಡಿಬಿಡ್ತಾರೆ. ಆಳವಂದಾರ್ ಸೇನೆಯಿಂದ ವಾಪಸ್ ಬಂದ ಬಳಿಕ ಅವನ ಸ್ನೇಹಿತ ಕಣ್ಣನ್ ಜೊತೆಗೆ ಅವನ ಅಂಗಡಿಗೆ ಸೇರ್ಕೋತಾನೆ. ಕಣ್ಣನ್ ಅಂಗಡಿ ತುಂಬಾ ಚೆನ್ನಾಗಿ ನಡೀತಿತ್ತು. ಹೀಗೆ ಒಂದಿನ ಮಾತಾಡ್ತಾ, ಈಗ ಜನ ಪ್ಲಾಸ್ಟಿಕ್ ವಸ್ತುಗಳನ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದರ ಡಿಮ್ಯಾಂಡ್ ಜಾಸ್ತಿ ಇದೆ, ಪೆನ್ ಜೊತೆಗೆ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಇಟ್ಟರೆ ಒಳ್ಳೆ ಪ್ರಾಫಿಟ್ ಮಾಡಬಹುದು ಅಂತ ಕಣ್ಣನ್ಗೆ ಸಲಹೆ ಕೊಡ್ತಾನೆ. ಅದಕ್ಕೆ ಕಣ್ಣನ್ ಓಕೆ ಅಂತಾರೆ. ಜೊತೆಗೆ ಅವರೇ ತನ್ನ ಅಂಗಡಿಯ ಮುಂದೆ ಇದ್ದ ಒಂದು ಚಿಕ್ಕ ಜಾಗ ಅವನಿಗೆ ಕೊಡ್ತಾರೆ. ನೀನೇ ಆ ಬಿಸ್ನೆಸ್ ನೋಡ್ಕೊ ಅಂತಾರೆ. ನಿಧಾನಕ್ಕೆ ಬಿಸ್ನೆಸ್ ಕೈ ಹಿಡಿದಿತ್ತು. ಒಳ್ಳೆ ಸಂಪಾದನೆ ಆಗ್ತಿತ್ತು. ಇಲ್ಲಿಂದ ಆಳವಂದಾರ್ಗೆ ಬಿಸ್ನೆಸ್ ಸ್ನ್ಯಾಕ್ ಸಿಕ್ಕಿತ್ತು. ಕೆಲವು ತಿಂಗಳುಗಳ ಬಳಿಕ ಸೀರೆ ಬಿಸ್ನೆಸ್ ಶುರು ಮಾಡ್ತಾನೆ. ಮಹಿಳೆಯರನ್ನ ಅಟ್ರಾಕ್ಟ್ ಮಾಡೋಕೆ ದುಬಾರಿ ಬೆಲೆಯ ಒಳ್ಳೊಳ್ಳೆ ಡಿಸೈನ್ ಇರೋ ಸೀರೆಗಳನ್ನು ಮಾರೋಕೆ ಸ್ಟಾರ್ಟ್ ಮಾಡ್ತಾನೆ. ಹೊಸ ಆಫರ್ ಸ್ಕೀಮ್ಸ್ ಇಂಟ್ರಡ್ಯೂಸ್ ಮಾಡ್ತಾನೆ. ಸೀರೆ ತಗೊಳ್ಳಿ, ಇನ್ಸ್ಟಾಲ್ಮೆಂಟ್ನಲ್ಲಿ ದುಡ್ಡು ಕೊಡಿ ಅಂತ ಬೋರ್ಡ್ ಹಾಕ್ತಾನೆ. ಇವರ ಈ ಸ್ಕೀಮ್ ವರ್ಕೌಟ್ ಆಗಿತ್ತು. ಸೀರೆ ತಗೊಳ್ಳೋಕೆ ಮಹಿಳೆಯರು ಮುಗಿ ಬೀಳ್ತಾರೆ. ತುಂಬಾ ಕಡಿಮೆ ಟೈಮಲ್ಲಿ ಆಳವಂದಾರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡ್ತಾನೆ. ಆಳವಂದಾರ್ಗೆ ಮದುವೆ ಆಗಿತ್ತು. 2 ಮುದ್ದಾದ ಮಕ್ಕಳು ಇದ್ರು. ಇವರ ಪತ್ನಿಯ ಹೆಸರು ಅಧಿಕೃತ ಪೊಲೀಸ್ ಅಥವಾ ನ್ಯಾಯಾಲಯದ ದಾಖಲೆಗಳಲ್ಲಿ ಸಾರ್ವಜನಿಕವಾಗಿ ಉಲ್ಲೇಖವಾಗಿಲ್ಲ. ಹೀಗಾಗಿ ಅವರ ಹೆಸರನ್ನ ನಾವಿಲ್ಲಿ ಲಕ್ಷ್ಮಿ ಅಂತ ಇಟ್ಕೊಳ್ಳೋಣ. ಹೆಂಡತಿ ಲಕ್ಷ್ಮಿ ಮತ್ತು ಮಕ್ಕಳ ಜೊತೆ ಆಳವಂದಾರ್ ಸಂತೋಷವಾಗಿದ್ರು. ಹೀಗಿರುವಾಗ ಅದು 28 ಆಗಸ್ಟ್ 1952. ಎಂದಿನಂತೆ ಆಳವಂದಾರ್ ಬೆಳಗ್ಗೆ ತಿಂಡಿ ತಿನ್ಕೊಂಡು ಅಂಗಡಿಗೆ ಹೋಗ್ತಾನೆ. ಮಧ್ಯಾಹ್ನ ಊಟಕ್ಕೆ ಯಾವಾಗಲೂ ಮನೆಗೆ ಬರ್ತಾ ಇದ್ದ. ಆದರೆ ಅವತ್ತು ಮಾತ್ರ ಎಷ್ಟೊತ್ತಾದರೂ ಊಟಕ್ಕೆ ಬರಲ್ಲ. ಬಹುಶಃ ಎಲ್ಲೋ ಕೆಲಸದಲ್ಲಿ ಬ್ಯುಸಿ ಇರಬಹುದು. ಸಂಜೆ ಬರ್ತಾರೆ ಅಂದ್ಕೊಂಡು ಲಕ್ಷ್ಮಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಸಂಜೆ ಆಗಿ ರಾತ್ರಿ ಆದರೂ ಆಳವಂದಾರ್ ಮನೆಗೆ ಬರಲ್ಲ. ಪತ್ನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಆಗಿದ್ರಿಂದ ಅವತ್ತು ಸುಮ್ಮನಾಗ್ಬಿಡ್ತಾರೆ. ಮಾರನೇ ದಿನ ಅಂದರೆ ಆಗಸ್ಟ್ 29ಕ್ಕೆ ಲಕ್ಷ್ಮಿ ಜೆಮ್&ಕೋ ಅಂಗಡಿಗೆ ಹೋಗ್ತಾರೆ. ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗರ ಹತ್ರ ಆಳವಂದಾರ್ ಬಗ್ಗೆ ವಿಚಾರಿಸ್ತಾರೆ. ಒಬ್ಬ ಹುಡುಗ, ಅಕ್ಕ ನಿನ್ನೆ ಮಧ್ಯಾಹ್ನ ಅಣ್ಣ ಹೊರಗಡೆ ಹೋಗಿ ಬರ್ತೀನಿ ಅಂತ ನನಗೆ ಹೇಳಿ ಹೋದ್ರು ಅಂತಾನೆ. ಹೌದಾ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರಾ ಅಂತ ಕೇಳ್ತಾರೆ. ಎಲ್ಲಿಗೆ ಅಂತ ಗೊತ್ತಿಲ್ಲ ಅಕ್ಕ, ಆದರೆ ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಅಂಗಡಿಗೆ ಒಬ್ಬ ಮಹಿಳೆ ಬಂದಿದ್ರು. ಅವರು ನಮ್ಮ ಅಂಗಡಿಗೆ ಬರ್ತಾನೆ ಇರ್ತಾರೆ. ಇಬ್ರು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ಆಮೇಲೆ ಅವ್ರು ಹೋದ್ರು. ಅವರು ಹೋದ ಸ್ವಲ್ಪ ಹೊತ್ತಿನ ನಂತರ ಅಣ್ಣ ಅರ್ಧ ಗಂಟೆಯಲ್ಲಿ ಬರ್ತೀನಿ, ನೀನು ಅಂಗಡಿ ನೋಡ್ಕೋ ಅಂತ ಹೇಳಿ ಹೋದ್ರು ಅಂತಾನೆ. ಆ ಹೆಂಗಸಿನ ಹೆಸರು, ಅಡ್ರೆಸ್ ಗೊತ್ತಾ ಅಂತ ಲಕ್ಷ್ಮಿ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಅವರ ಹೆಸರು ದೇವಕಿ ಮೆನನ್ ಅಂತಾನೆ. ಹಾಗಾದ್ರೆ ಈ ದೇವಕಿ ಯಾರು? ಅವನಿಗೂ ಆಳವಂದಾರ್ಗೂ ಏನ್ ಲಿಂಕ್? ಇಲ್ಲೇ ಇರೋದು ಕಥೆಯ ಇಂಟ್ರೆಸ್ಟಿಂಗ್ ಭಾಗ. ಲಕ್ಷ್ಮಿ ದೇವಕಿಯ ಅಡ್ರೆಸ್ ತಿಳ್ಕೊಂಡು ರಾಯಪುರಂನ ಸಿಮೆಟ್ರಿ ರೋಡ್ನಲ್ಲಿದ್ದ ಮನೆ ನಂಬರ್ 62ಕ್ಕೆ ಹೋಗ್ತಾರೆ. ಇದೇ ಬಾಡಿಗೆ ಮನೆಯಲ್ಲಿ ದೇವಕಿ ತನ್ನ ಗಂಡನ ಜೊತೆ ಇರ್ತಿದ್ಲು. ಪ್ರಭಾಕರ್ ಬಾಗಿಲು ಓಪನ್ ಮಾಡ್ತಾರೆ. ಪ್ರಭಾಕರ್ಗೆ ಲಕ್ಷ್ಮಿಯ ಪರಿಚಯ ಇತ್ತು. ಅಣ್ಣ, ಆಳವಂದರ್ ಮನೆಗೆ ಬಂದಿಲ್ಲ, ಇಲ್ಲಿಗೇನಾದರೂ ಬಂದಿದ್ರಾ ಅಂತ ಲಕ್ಷ್ಮಿ ಕೇಳ್ತಾರೆ. ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ನಾನು ಅವರನ್ನು ನೋಡಿಯೇ ತುಂಬ ದಿನ ಆಯಿತು ಅಂತ ಪ್ರಭಾಕರ್ ಸ್ವಲ್ಪ ಇರಿಟೇಟ್ ಆದವರಂತೆ ಮಾತಾಡ್ತಾರೆ. ಅದಕ್ಕೆ ಲಕ್ಷ್ಮಿ, ಏನಿಲ್ಲ, ನಿನ್ನೆ ದೇವಕಿ ಅಂಗಡಿಗೆ ಬಂದಿದ್ರಂತೆ, ಅವ್ರ ಜೊತೆ ಮಾತಾಡಿ ಅವ್ರು ಹೋದ ಮೇಲೆ ಆಳವಂದಾರ್ ಕೂಡ ಹೊರಗೆ ಹೋದವರು ಮತ್ತೆ ಬಂದಿಲ್ಲ ಅಂತ ಅಳೋಕೆ ಶುರು ಮಾಡ್ತಾರೆ. ಅದಕ್ಕೆ ಪ್ರಭಾಕರ್ ಲಕ್ಷ್ಮಿಗೆ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಆಳವಂದರ್ ಎಲ್ಲೆಲ್ಲಿ ಹೋಗ್ತಿದ್ದ, ಯಾರ್ಯಾರನ್ನ ಮೀಟ್ ಮಾಡ್ತಾ ಇದ್ದ, ಎಲ್ಲ ಕಡೆ ಹೋಗಿ ವಿಚಾರಿಸ್ತಾರೆ. ಆದರೂ ಏನೂ ಕ್ಲೂ ಸಿಗಲ್ಲ. ಕೊನೆಗೆ ಅದೇ ದಿನ ಕಣ್ಣನ್ ಜೊತೆಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ದಾಖಲಿಸ್ತಾರೆ. ನಿನ್ನೆ ಅಂಗಡಿಗೆ ದೇವಕಿ ಬಂದಿದ್ಲು, ಅವಳು ಬಂದು ಹೋದ ನಂತರದಿಂದ ಅವರು ಕಾಣೆಯಾಗಿದ್ದಾರೆ ಅಂತಾನು ಹೇಳ್ತಾರೆ. ಪೊಲೀಸರು ಆಳವಂದಾರ್ ಫೋಟೋ ಮತ್ತು ಡೀಟೇಲ್ಸ್ ತಗೊಂಡು ಕಳಿಸ್ತಾರೆ.
ರಾಮನಾಥನ್ ಅಯ್ಯರ್ ಅನ್ನೋ ಪೊಲೀಸ್ ಅಧಿಕಾರಿ ಆಳವಂದರ್ ಮಿಸ್ಸಿಂಗ್ ತನಿಖೆ ಶುರು ಮಾಡ್ತಾರೆ. ಒಂದಿನ ಪೇಪರ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅನ್ನೋ ನ್ಯೂಸ್ ಓದ್ತಾರೆ. ಕೂಡಲೇ ಆಳವಂದರ್ ಮನೆಗೆ ಹೋಗಿ ಲಕ್ಷ್ಮಿ ಹತ್ರ ವಿಚಾರಣೆ ಮಾಡ್ತಾರೆ. ಅವತ್ತು ಮನೆಯಿಂದ ಹೊರಟಾಗ ಆಳವಂದರ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದ ಅಂತೆಲ್ಲ ವಿಚಾರಿಸ್ತಾರೆ. ಜೊತೆಗೆ ದೇವಕಿಯ ಅಡ್ರೆಸ್ ಕೂಡ ಇಸ್ಕೋತಾರೆ. ನಾನು ದೇವಕಿ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬಂದೆ ಸರ್, ಅವರಿಗೆ ಏನು ಗೊತ್ತಿಲ್ಲ ಅಂದ್ರು ಅಂತ ಲಕ್ಷ್ಮಿ ಹೇಳ್ತಾರೆ. ಇಲ್ಲಿಂದ ರಾಮನಾಥ್ ಅಯ್ಯರ್ ದೇವಕಿ ಮನೆಗೆ ಹೋಗ್ತಾರೆ. ಆ ಮನೆ ಮೊಹಮ್ಮದ್ ಯೂಸುಫ್ ಅನ್ನೋರ ಹೆಸರಲ್ಲಿತ್ತು. ದೇವಕಿ ಮತ್ತು ಪ್ರಭಾಕರ್ಗೆ ಬಾಡಿಗೆಗೆ ಮನೆ ಕೊಟ್ಟಿದ್ರು. ರಾಮನಾಥ್ ಅಯ್ಯರ್ ಮನೆಗೆ ಬಂದಾಗ ಮನೆಯ ಬಾಗಿಲು ಹೊರಗಡೆಯಿಂದ ಲಾಕ್ ಮಾಡಲಾಗಿತ್ತು. ಅಕ್ಕಪಕ್ಕದವರನ್ನ ಓನರ್ನ ವಿಚಾರಿಸ್ತಾರೆ. ಸರ್, ದೇವಕಿ ಮತ್ತು ಪ್ರಭಾಕರ್ ಮನೆ ಖಾಲಿ ಮಾಡಿ ಹೋಗ್ಬಿಟ್ರು ಅಂತಾರೆ. ಎಲ್ಲಿ ಹೋದ್ರು ಅಂತ ಕೇಳಿದ್ಕೆ ಅವರು ಬಾಂಬೆಗೆ ಹೋಗ್ತಾ ಇದ್ದೀವಿ ಅಂದ್ರು ಸರ್ ಅಂತ ಮಾಹಿತಿ ಕೊಡ್ತಾರೆ. ಯಾವಾಗ ಇವರಿಬ್ರು ಮನೆ ಖಾಲಿ ಮಾಡಿದ್ರೋ ರಾಮನಾಥ್ ಅಯ್ಯರ್ಗೆ ಇವ್ರ ಮೇಲೆ ಅನುಮಾನ ದಟ್ಟವಾಗಿತ್ತು. ಆಳವಂದಾರ್ ನಾಪತ್ತೆ ಹಿಂದೆ ಗಂಡ ಹೆಂಡತಿ ಕೈವಾಡ ಇರಬಹುದು, ಅದಕ್ಕೆ ತಲೆಮರೆಸ್ಕೊಂಡಿರ್ಬೋದು ಅಂತ ಅನುಮಾನ ಪಡ್ತಾರೆ. ಮನೆ ಓನರ್ ಹತ್ರ ಸ್ಪೇರ್ ಕೀ ತಗೊಂಡು ಮನೆ ಓಪನ್ ಮಾಡ್ತಾರೆ. ಒಳಗಡೆ ಹೋದ ಕೂಡಲೇ ಒಂದು ರೀತಿ ಕೆಟ್ಟ ವಾಸನೆ ಬರ್ತಿತ್ತು. ಗೋಡೆಗಳ ಮೇಲೆ ಕೆಂಪು ಬಣ್ಣದ ಕಲೆಗಳಿದ್ವು, ಅದೆಲ್ಲ ಕ್ಲಾಟ್ ಆಗೋಗಿತ್ತು. ಹಾಗೆ ಒಂದು ಕೆಂಪು ಬಣ್ಣದ ಹ್ಯಾಂಡ್ ಪ್ರಿಂಟ್ ಕೂಡ ಇತ್ತು. ಆ ಪ್ರಿಂಟ್ ರಕ್ತದಲ್ಲಿ ಅದ್ದಿ ಗೋಡೆ ಮೇಲೆ ಬಡ್ದಂಗಿತ್ತು. ಪೊಲೀಸ್ ಟೀಮ್ ಪರಿಶೀಲನೆ ಮಾಡಿದಾಗ ಮನೆಯಲ್ಲಿ ಒಂದು ಫೌಂಟೇನ್ ಪೆನ್ ಸಿಗುತ್ತೆ. ಫೊರೆನ್ಸಿಕ್ ಟೀಮ್ ಕೂಡ ಸ್ಥಳಕ್ಕೆ ಬರುತ್ತೆ. ಆಗಿನ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಇಲ್ಲದಿದ್ರೂ ಫೊರೆನ್ಸಿಕ್ ಟೀಮ್ ತುಂಬಾ ಮುತುವರ್ಜಿಯಿಂದ ಪರಿಶೀಲನೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. 2-3 ದಿನ ಸಾಕ್ಷ್ಯ ಕಲೆ ಹಾಕ್ತಾರೆ. ಇತ್ತ ರುಂಡಾಮುಂಡ ಬೇರೆ ಬೇರೆಯಾಗಿ ಸಿಕ್ಕಿದ್ದ ಶವದ ಗುರುತು ಪತ್ತೆ ಕಾರ್ಯ ನಡೆದಿತ್ತು. ಶವ ಆಳವಂದರ್ದೇ ಅಂತ ಕನ್ಫರ್ಮ್ ಆಗಿತ್ತು. ಆದ್ರೂ ಆಳವಂದಾರ್ ಬ್ಲಡ್ ಗ್ರೂಪ್, ಫಿಂಗರ್ ಪ್ರಿಂಟ್ ಎಲ್ಲ ಮ್ಯಾಚ್ ಮಾಡ್ತಾರೆ. ಎಲ್ಲವೂ ಮ್ಯಾಚ್ ಆಗಿತ್ತು. ಅಲ್ಲಿಗೆ ಸತ್ತವನು ಆಳವಂದಾರ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಆಳವಂದಾರ್ ಹೆಂಡತಿ ಲಕ್ಷ್ಮಿನ ಆಸ್ಪತ್ರೆಗೆ ಬರೋಕೆ ಹೇಳ್ತಾರೆ. ಮೊದಲು ತಲೆ ತೋರಿಸ್ತಾರೆ. ಅದನ್ನ ನೋಡಿದ ಕೂಡಲೇ ಲಕ್ಷ್ಮಿ ಜೋರಾಗಿ ಕಿರ್ಚ್ಕೋತಾರೆ. ಸರ್, ಇದು ನನ್ನ ಗಂಡ ಅಂತಾರೆ. ಅವರನ್ನ ಸಮಾಧಾನ ಮಾಡಿ ಕೂರಿಸಿ ಮಾತಾಡ್ತಾರೆ. ಸರ್, ಅವನ ಬಲಗಿವಿಯಲ್ಲಿ 2 ತೂತುಗಳಿದ್ವು. ಹಾಗೆ ಹಲ್ಲಿನ ಸಾಲಿನಲ್ಲಿ ಒಂದು ಕೋರೆ ಹಲ್ಲು ಸ್ವಲ್ಪ ಮುಂದಕ್ಕೆ ಚಾಚಿಕೊಂಡಿತ್ತು. ಅದು ಸ್ವಲ್ಪ ಕಪ್ಪಾಗಿತ್ತು. ಇದು ನನ್ನ ಗಂಡನದ್ದೇ ಶವ ಅಂತ ಲಕ್ಷ್ಮಿ ಖಚಿತಪಡಿಸ್ತಾರೆ. ಆಳವಂದಾರ್ ಯಾವಾಗ್ಲೂ ಕಪ್ಪು ದಾರ ಕಟ್ತಿದ್ರು. ಅವತ್ತು ಮನೆಯಿಂದ ಹೋಗುವಾಗ ಹಸಿರು ಬಣ್ಣದ ಸಾಕ್ಸ್ ಕೂಡ ಹಾಕೊಂಡಿದ್ರು ಅಂತಾರೆ. ಪೊಲೀಸರು ಅವನ್ಯಾಕೆ ಹತ್ನ ಮಾಡಿಸ್ಕೊಂಡಿದ್ದ ಅಂತ ಕೇಳ್ತಾರೆ. ಸರ್, ಅವರಿಗೆ ಬಾಲ್ಯದಲ್ಲಿ ಫಿಮೋಸಿಸ್ ಸಮಸ್ಯೆ ಇದ್ದ ಕಾರಣ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿದ್ರಂತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿಗೆ ಕೊಲೆಯಾದವನು ಆಳವಂದಾರ್ ಅಂತ ಗೊತ್ತಾಗಿತ್ತು. ಬಟ್ ಕೊಲೆ ಮಾಡಿದ್ದು ಯಾರು ಮತ್ತು ಯಾಕೆ? ಈಗ ಪೊಲೀಸರ ಮುಂದೆ 2 ಸಸ್ಪೆಕ್ಟ್ಸ್ ಇದ್ರು, ದೇವಕಿ ಮೆನನ್ ಮತ್ತು ಅವಳ ಗಂಡ ಪ್ರಭಾಕರ್ ಮೆನನ್. ಆದ್ರೆ ಇವರಿಬ್ರು ಮನೆ ಖಾಲಿ ಮಾಡಿ ಬಾಂಬೆ ಹೋಗ್ಬಿಟ್ಟಿದ್ರು. ಹೀಗಾಗಿ ಇವರಿಬ್ಬರ ಬಗ್ಗೆ ವಿಚಾರಿಸೋಕೆ ಮದ್ರಾಸ್ನಲ್ಲೇ ಇದ್ದ ಅವರ ಅಪ್ಪ ಅಮ್ಮನ ಮನೆಗೆ ಹೋಗ್ತಾರೆ. ನಿಮ್ಮ ಮಗಳು ಅಳಿಯ ಎಲ್ಲಿದ್ದಾರೆ, ಕರೆಸಿ ಮಾತಾಡಬೇಕು ಅಂತಾರೆ. ಸರ್, ಅವರು ಇಲ್ಲಿಲ್ಲ, ಅವರು ಮೈಸೂರಿಗೆ ಹೋಗಿ ಅಲ್ಲಿಂದ ಬಾಂಬೆಗೆ ಹೋದ್ರು ಅಂತಾರೆ. ಸರಿ, ಬಾಂಬೆಯಲ್ಲಿ ಅಲ್ಲಿ ಅಡ್ರೆಸ್ ಕೊಡಿ ಅಂತಾರೆ. ಸರ್, ನಮ್ಮ ಒಬ್ಬ ರಿಲೇಟಿವ್ ಸುಬೇದಾರ್ ಮೇಜರ್ ನಾಯರ್ ಅಂತ ಅವರು ಬಾಂಬೆಯಲ್ಲಿ ಇರ್ತಾರೆ, ಅವರ ಮನೆಗೆ ಹೋಗಿರ್ಬೋದು ಅಂತ ಹೇಳಿ ಅಡ್ರೆಸ್ ಕೊಡ್ತಾರೆ. ತಡ ಮಾಡದೆ ಆಫೀಸರ್ ರಾಮನಾಥ್ ಅಯ್ಯರ್ ಕೂಡಲೇ ಫ್ಲೈಟ್ನಲ್ಲಿ ಬಾಂಬೆಗೆ ಹೋಗ್ತಾರೆ. ಆಗಿನ ಕಾಲದಲ್ಲೇ ಈ ಕೇಸ್ ಕ್ರ್ಯಾಕ್ ಮಾಡೋಕೆ ಎಷ್ಟು ಖರ್ಚು ಮಾಡಿದ್ರು ನೋಡಿ. ರಾಮನಾಥ್ ಬಾಂಬೆ ಪೊಲೀಸರಿಗೆ ಕೇಸ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿ ಅವರ ಸಹಾಯ ಕೇಳ್ತಾರೆ. ಪೊಲೀಸರು ನೇರವಾಗಿ ಸುಬೇದಾರ್ ಮೇಜರ್ ನಾಯರ್ ಮನೆಗೆ ಹೋಗ್ತಾರೆ. ಆಗ ಪ್ರಭಾಕರ್ ಮನೆಯಲ್ಲೇ ಇದ್ದ. ಪೊಲೀಸರನ್ನ ನೋಡಿದ ಕೂಡಲೇ ಕಕ್ಕಾಬಿಕ್ಕಿಯಾಗಿದ್ದ. ಅವತ್ತು 12 ಸೆಪ್ಟೆಂಬರ್ 1952 ಪ್ರಭಾಕರ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವನು ಬಾಂಬೆಯಲ್ಲಿ ಯಾವುದೋ ಕೆಲಸಕ್ಕೆ ಸೇರ್ಕೊಂಡಿದ್ದ. ತನ್ನ ಗುರ್ತು ಸಿಗಬಾರ್ದು ಅಂತ ಪ್ರಭಾಕರ್ ಗಡ್ಡ ಮೀಸೆ ತೆಗೆದು ಕ್ಲೀನ್ ಶೇವ್ ಮಾಡಿ ತಲೆ ಕೂದಲು ಫುಲ್ ಶಾರ್ಟ್ ಮಾಡಿಸ್ಕೊಂಡಿದ್ದ. ದೇವಕಿ ಆಸ್ಪತ್ರೆಯಲ್ಲಿದ್ಲು. ವಿಷಯ ಏನಂದ್ರೆ ಮದ್ರಾಸ್ನಿಂದ ಹೊರಡುವಾಗಲೇ ದೇವಕಿ ಕನ್ಸೀವ್ ಆಗಿದ್ಲು. ಬಟ್ ಮಗು ಬೇಡ ಅಂತ ಡಿಸೈಡ್ ಮಾಡಿ ದೇವಕಿ ಮೆನನ್ ಅಬೋಷನ್ ಮಾಡಿಸ್ಕೊಂಡಿದ್ಲು. ಅವಳು ರಿಕವರ್ ಆದಮೇಲೆ ಅಂದರೆ ಸೆಪ್ಟೆಂಬರ್ 22ಕ್ಕೆ ಅವಳನ್ನು ಅರೆಸ್ಟ್ ಮಾಡ್ತಾರೆ. ನಂತರ ಬಾಂಬೆ ಕೋರ್ಟ್ನಿಂದ ಟ್ರಾನ್ಸಿಟ್ ವಾರೆಂಟ್ ಪಡೆದು ಪರ್ಮಿಷನ್ ತಗೊಂಡು ಇಬ್ಬರನ್ನ ಮದ್ರಾಸ್ಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ನಲ್ಲಿ ಕೂರಿಸ್ಕೊಂಡು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ನಾವೇನು ಮಾಡಿಲ್ಲ ಸರ್, ನಮ್ಮನ್ನ ಯಾಕೆ ಹಿಂಗೆ ಕರ್ಕೊಂಡು ಬಂದಿದ್ದೀರಾ? ಏನೋ ಕೆಲಸ ಇತ್ತು ಅಂತ ಊರ್ ಬಿಟ್ಟು ಬಾಂಬೆಗೆ ಹೋಗಿದ್ವಿ ಅಷ್ಟೇ ಅಂತಾರೆ. ಮದ್ರಾಸ್ ಪೊಲೀಸರು ಇಬ್ಬರನ್ನ ಸೆಪರೇಟ್ ರೂಮಲ್ಲಿ ಸ್ವಲ್ಪ ಹೊತ್ತು ಕೂಡ ಹಾಕ್ತಾರೆ. ಕೆಲ ಹೊತ್ತಿನ ಬಳಿಕ ದೇವಕಿಗೆ, ನೋಡು, ನಿನ್ನ ಗಂಡ ಪ್ರಭಾಕರ್ ಎಲ್ಲವನ್ನ ಒಪ್ಕೊಂಡಿದ್ದಾನೆ. ನೀನು ಎಲ್ಲ ಹೇಳಿದ್ರೆ ನಿನ್ನ ಅಪ್ರೂವರ್ ಅಂತ ಮಾಡಿಕೊಂಡು ಶಿಕ್ಷೆ ಕಮ್ಮಿ ಆಗೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಸೇಮ್ ಕ್ಯಾಸೆಟ್ ಪ್ರಭಾಕರ್ ಹತ್ರನೂ ರಿಪೀಟ್ ಹಾಕ್ತಾರೆ.
ಈ ಟ್ರಿಕ್ ವರ್ಕೌಟ್ ಆಗಿತ್ತು. ಸರ್, ನಾನು ಎಲ್ಲ ಹೇಳ್ತೀನಿ ಅಂತ ದೇವಕಿ ಒಪ್ಕೋತಾಳೆ. ಸರ್, ನಾವಿಬ್ರು ಸೇರ್ಕೊಂಡೇ ಆಳವಂದಾರ್ನನ್ನ ಕೊಲೆ ಮಾಡಿದ್ದು ಅಂತ ಕನ್ಫೆಸ್ ಮಾಡ್ತಾಳೆ. ಸರಿ, ಡೀಟೇಲ್ ಆಗಿ ಹೇಳುವಂತ ಪೊಲೀಸರು ಹೇಳಿದಾಗ ಇಲ್ಲಿಂದ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, 1 ವರ್ಷದ ಹಿಂದಿನ ಮಾತು. ನಾವಾಗ ಕೇರಳದಲ್ಲಿ ಇರ್ತಿದ್ವಿ. ಆದರೆ ಎಜುಕೇಷನ್ ಸಲುವಾಗಿ ನನ್ನ ತಂದೆ ತಾಯಿ ಮದ್ರಾಸ್ಗೆ ಶಿಫ್ಟ್ ಆದರು. ನಾನು ಹಿಂದಿ ಟ್ಯೂಷನ್ ಕ್ಲಾಸಸ್ ತಗೊಳ್ತಾ ಇದ್ದೆ. ಒಂದ್ಸಲ ಫೌಂಟೇನ್ ಪೆನ್ ತಗೊಳ್ಳೋಕೆ ಅಂತ ಜೆಮ್ ಆ್ಯಂಡ್ ಕೋ ಅಂಗಡಿಗೆ ಹೋಗಿದ್ದೆ. ಆಗ ಆಳವಂದಾರ್ ಅಂಗಡಿಯಲ್ಲೇ ಇದ್ದ. ನನಗಾಗ 20 ವರ್ಷ. ಮೊದಲ ನೋಟದಲ್ಲೇ ಅವನು ನನ್ನನ್ನು ಇಷ್ಟಪಟ್ಟಿದ್ದ. ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ. ನಿಧಾನಕ್ಕೆ ನನಗೂ ಅವನು ಇಷ್ಟವಾಗಿದ್ದ. ಹೋಗ್ತಾ ಹೋಗ್ತಾ ನಮ್ಮಿಬ್ಬರ ಫ್ರೆಂಡ್ಶಿಪ್ ಲವ್ಗೆ ಟರ್ನ್ ಆಗಿತ್ತು. ಮದ್ರಾಸ್ನ ಡಾನ್ ಹೋಟೆಲ್ನಲ್ಲಿ ನಾವಿಬ್ರು ಮೀಟ್ ಮಾಡ್ತಿದ್ವಿ ಸರ್ ಅಂತಾಳೆ. ಆದರೆ ಸ್ಲೋಲಿ ನನಗೆ ಅವನ ಅಸಲಿಯತ್ತು ಗೊತ್ತಾಗ್ತಾ ಹೋಯ್ತು. ಅವನೊಬ್ಬ ವಿಮನೈಸರ್ ಅಂತ, ಕಚ್ಚೆ ಹರುಕ. ಅವನಿಗೆ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಆದರೂ ಹೊಸ ಹೊಸ ಹುಡುಗಿರನ್ನ ಪಟಾಯಿಸೋದು, ಅವರೊಂದಿಗೆ ಸಂಬಂಧ ಬೆಳೆಸೋದು ಮಾಡ್ತಿದ್ದ ಅನ್ನೋ ವಿಷಯ ನನಗೆ ಗೊತ್ತಾಯಿತು. ಅವನು ಅಫೀಮ್ಗೂ ದಾಸನಾಗಿದ್ದ ಸರ್. ಅಂಗಡಿಗೆ ಬರೋ ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ಮಹಿಳೆಯರಿಗೆ ಕ್ಲೋಸ್ ಆಗಬೇಕು ಅಂತಾನೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ. ಮಹಿಳೆಯರನ್ನ ಸೆಳಿಬೇಕು ಅಂತ ಸೀರೆಗಳನ್ನ EMI ಯಲ್ಲೂ ಕೊಡ್ತಿದ್ದ. ಪಾಪ ಮಹಿಳೆಯರು ಆಸೆಗೆ ಬಿದ್ದು ದುಬಾರಿ ಸೀರೆಯನ್ನು ತಗೋಬಿಡ್ತಾ ಇದ್ರು. ಆದರೆ ಪ್ರತಿ ತಿಂಗಳು EMI ಕಟ್ಟೋಕ್ಕಾಗ್ತಾ ಇರಲಿಲ್ಲ. ಅಂಥವರನ್ನ ಆಳವಂದಾರ್ ದುರ್ಬಳಕೆ ಮಾಡ್ಕೋತಿದ್ದ ಅಂತಾಳೆ. ಎಷ್ಟೋ ಮಹಿಳೆಯರು ಅವನಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ರು. ಬಟ್ ಮರ್ಯಾದೆಗೆ ಅಂಜಿ ಸುಮ್ಮನಿದ್ರು. ಇದಿಷ್ಟೇ ಅಲ್ಲ, ಅಫೀಮ್ ತಿಂದರೆ ಪುರುಷತ್ವ ಜಾಸ್ತಿ ಆಗುತ್ತೆ ಅಂತ ಮಹಿಳೆಯರನ್ನ ಹೋಟೆಲ್ಗೆ ಕರ್ಕೊಂಡು ಹೋಗೋ ಮೊದಲು ಅಫೀಮ್ ತಿಂದು ಹೋಗ್ತಾ ಇದ್ದ. ಅಷ್ಟೂ ಅಲ್ಲದೆ ಖತ್ನ ಮಾಡಿಸ್ಕೊಂಡ್ರು ಪವರ್ ಜಾಸ್ತಿ ಆಗುತ್ತೆ ಅಂತ ನಂಬಿ ಸರ್ಜರಿ ಮಾಡಿಸ್ಕೊಂಡಿದ್ದ ಅಂತ ಆಳವಂದರ್ನ ಜಾತಕ ಎಲ್ಲ ಬಿಚ್ಚಿಡ್ತಾಳೆ. ಅವನ ಬಗ್ಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವನ ಜೊತೆಗೆ ಬ್ರೇಕಪ್ ಮಾಡಿಕೊಂಡೆ. ಆದರೂ ಅವನು ನನಗೆ ಕಾಟ ಕೊಡ್ತಲೇ ಇದ್ದ. ಬಟ್ ನಿಧಾನಕ್ಕೆ ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡೆ. ನಂತರ ಅಪ್ಪ ಅಮ್ಮ ನೋಡಿದ ಹುಡುಗನನ್ನ ಮದುವೆ ಆದೆ. ಜೂನ್ 1952ರಲ್ಲಿ ನಮ್ಮ ಮದುವೆ ಆಯಿತು. ಅವನೇ ಪ್ರಭಾಕರ್ ಮೆನನ್. ಪ್ರಭಾಕರ್ ಕೂಡ ಕೇರಳದವನಾಗಿದ್ದ. ಪ್ರಭಾಕರ್ ಮದ್ರಾಸ್ನಲ್ಲಿ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಮದುವೆ ಆದಮೇಲೆ ನಾವು ರಾಯಪುರಂನಲ್ಲಿ ಬಾಡಿಗೆಗೆ ಮನೆ ತಗೊಂಡ್ವಿ. ನಮ್ಮಿಬ್ಬರ ಬದುಕು ತುಂಬಾ ಚೆನ್ನಾಗಿತ್ತು ಸರ್ ಅಂತ ದೇವಕಿ ಹೇಳ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಯಾಕೋ ಪ್ರಭಾಕರ್ಗೆ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಸರಿ ಹೋಗ್ಲಿಲ್ಲ. ಅದಕ್ಕೆ ಒಂದು ಪೇಪರ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ನ್ಯೂಸ್ ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಬೇಕಿತ್ತು. ಬಟ್ ಪ್ರಭಾಕರ್ಗೆ ಅಷ್ಟಾಗಿ ಯಾರೂ ಗೊತ್ತಿರಲಿಲ್ಲ. ನನಗೆ ಆಳವಂದಾರ್ ಸಕ್ಸಸ್ ಬಗ್ಗೆ ಗೊತ್ತಾಗಿತ್ತು. ಬಹುಶಃ ಅವನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಂತ ಅಂದ್ಕೊಂಡು ಪ್ರಭಾಕರ್ನ ಆಳವಂದಾರ್ಗೆ ಪರಿಚಯ ಮಾಡಿಸಿದೆ ಸರ್. ಇಲ್ಲೇ ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ದೇವಕಿ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾಳೆ. ತುಂಬಾ ತಿಂಗಳ ಬಳಿಕ ನನ್ನ ನೋಡಿದ ಆಳವಂದಾರ್ ಖುಷಿಯಾಗಿದ್ದ. ನಾನು ಪ್ರಭಾಕರ್ನ ಪರಿಚಯ ಮಾಡಿಸ್ದೆ. ಅವನು ತುಂಬಾ ಚೆನ್ನಾಗಿ ಮಾತಾಡಿಸ್ದ. ಖಂಡಿತ ಆ್ಯಡ್ ಕೊಡ್ತೀನಿ ಅಂದ. ಬಹುಶಃ ಅವನು ಬದಲಾಗಿದ್ದಾನೆ ಅಂತ ನನ್ಗನ್ಸಿತ್ತು ಸರ್. ಬಟ್ ಅವನು ನನ್ನ ನೋಡ್ತಿದ್ದ ರೀತಿ ಪ್ರಭಾಕರ್ ನೋಟ್ ಮಾಡಿದ್ರು. ಆದ್ರೆ ಏನೂ ಹೇಳ್ದೆ ಮನೆಗೆ ಬಂದ್ಬಿಟ್ವಿ. ಇದಾದ ನಂತರ ಆಳವಂದಾರ್ ಮತ್ತೆ ನನಗೆ ಕಾಟ ಕೊಡೋಕೆ ಶುರು ಮಾಡ್ದ. ಪದೇ ಪದೇ ಅಂಗಡಿಗೆ ಬಾ ಅಂತಿದ್ದ. ಅವನ ಕಾಟ ತಾಳಲಾರ್ದೆ ನಾನು ಅವನ ಅಂಗಡಿಗೆ ಗ್ರಾಹಕಿ ಥರ ಹೋಗ್ತಾ ಇದ್ದೆ. ನಾವಿಬ್ರು ಮೊದಲಿನಂತೆ ಇರೋಣ, ಬಾ ಹೋಟೆಲ್ಗೆ ಹೋಗೋಣ ಅಂತೆಲ್ಲ ಪೀಡಿಸ್ತಾ ಇದ್ದ. ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ಪ್ರಭಾಕರ್ಗೆ ನಮ್ಮಿಬ್ಬರ ಪಾಸ್ಟ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ. ಆವತ್ತು ಆಗಸ್ಟ್ 27ಕ್ಕೆ ನಾನು ಮತ್ತು ಪ್ರಭಾಕರ್ ಒಂದು ಫಿಲ್ಮ್ ನೋಡೋಕೆ ಹೋದ್ವಿ. ಆ ಫಿಲ್ಮ್ ನೋಡ್ತಾ ಇರುವಾಗ ನಾನು ಜೋರಾಗಿ ಅಳೋಕೆ ಶುರು ಮಾಡಿದ್ದೆ. ಅದನ್ನು ನೋಡಿದ ಪ್ರಭಾಕರ್ ನನ್ನನ್ನು ಸಮಾಧಾನ ಮಾಡಿದ್ರು. ನೀನೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀಯಾ, ನೀನು ತುಂಬ ನೋವಲ್ಲಿದ್ದೀಯಾ ಅಂತ ಗೊತ್ತು, ಏನು ಹೇಳು ಅಂತ ತುಂಬ ಸಮಾಧಾನವಾಗಿ ಕೇಳಿದ್ರು. ನಾನವತ್ತು ಪ್ರಭಾಕರ್ಗೆ ನನ್ನ ಮತ್ತು ಆಳವಂದಾರ್ ಪಾಸ್ಟ್ ಬಗ್ಗೆ ಎಲ್ಲ ಹೇಳ್ದೆ ಸರ್ ಅಂತಾಳೆ. ನಾನು ಹೇಳಿದ್ದನ್ನ ಕೇಳಿ ಪ್ರಭಾಕರ್ಗೆ ತುಂಬ ಸಿಟ್ಟು ಬಂದಿತ್ತು. ಅವನು ಹೀಗೆ ನಿನ್ಗೆ ಟಾರ್ಚರ್ ಕೊಟ್ರೆ ಅವನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು. ಫಿಲ್ಮ್ ಮುಗಿಸಿ ಮನೆಗೆ ಬಂದ್ವಿ. ಇಬ್ರೂ ಕೂತು ತುಂಬಾ ಹೊತ್ತು ಮಾತಾಡಿದ್ವಿ. ಈ ಆಳವಂದಾರ್ನಿಂದ ಮುಕ್ತಿ ಪಡಿಲೇಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದ್ವಿ. ನಮ್ಮ ಪ್ಲಾನ್ ಪ್ರಕಾರ ಪ್ರಭಾಕರ್ ಸಂತೆಗೆ ಹೋಗಿ ಚಾಕು ಮತ್ತು ಇನ್ನೂ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ದ. ಆಗಸ್ಟ್ 28ಕ್ಕೆ ನಾನು ಆಳವಂದಾರ್ ಅಂಗಡಿಗೆ ಹೋದೆ. ಇವತ್ತು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನೀನು ಬಾ ಅಂದೆ. ನಾನು ಹೇಳಿದ ಕೂಡಲೇ ಖುಷಿಯಿಂದ ಆಳವಂದಾರ್ ಓಕೆ ಅಂದ. ನೀನು ಹೋಗು, ನಾನು ಬರ್ತೀನಿ ಅಂದ. ನಾನು ಮನೆಗೆ ಬಂದ 15 ನಿಮಿಷದಲ್ಲಿ 12:30 ಸುಮಾರಿಗೆ ಆಳವಂದಾರ್ ನಮ್ಮ ಮನೆಗೆ ಬಂದ. ಅದಾಗಲೇ ಅವನು ಅಫೀಮ್ ನಶೆ ಏರಿಸ್ಕೊಂಡು ಬಂದವನೇ ನನ್ನನ್ನು ಅಸಭ್ಯವಾಗಿ ಮುಟ್ಟೋಕೆ ಶುರು ಮಾಡ್ದ. ಇರು, ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳಿದೆ. ನಂತರ ಅವನಿಗೆ ಕಾಫಿ ಮಾಡಿಕೊಟ್ಟೆ. ಆದರೆ ಅದರಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ದೆ. ಅವನು ಬೇಡ ಅಂದರೂ ಫೋರ್ಸ್ ಮಾಡಿ ಕಾಫಿ ಕುಡಿಸ್ದೆ. ಅಷ್ಟರಲ್ಲಿ ಕಿಚನ್ನಲ್ಲಿದ್ದ ಪ್ರಭಾಕರ್ ಹಿಂದೆಯಿಂದ ಬಂದು ಹಲ್ಲೆ ಮಾಡಿದ್ರು.
ಅವರ ಹೊಡೆತದ ರಭಸಕ್ಕೆ ಅವನು ಅಲ್ಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟ. ದೇಹ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಆಲ್ರೆಡಿ ಯೋಚಿಸಿದ್ವಿ. ಅದರಂತೆ ಅವನ ತಲೆ ಸೆಪ್ರೇಟ್ ಮಾಡಿದ್ವಿ. ಅದನ್ನು ಅವನದ್ದೇ ಟೀ ಶರ್ಟ್ನಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ತುಂಬಿಸಿದ್ವಿ. ಸಂಜೆ 4 ಗಂಟೆ ಸುಮಾರಿಗೆ ತಲೆ ಇರೋ ಪ್ಲಾಸ್ಟಿಕ್ ಬ್ಯಾಗ್ ಆಟೋದಲ್ಲಿ ತಗೊಂಡು ಹೋಗಿ ಬೀಚ್ ಹತ್ರ ಗುಂಡಿ ತೆಗೆದು ಮರಳಿನಲ್ಲಿ ಹೂತಾಕ್ಬಿಟ್ವಿ. ಹಾಗೆ ಅವನ ಬಟ್ಟೆಗಳನ್ನು ಎಲ್ಲೋ ದೂರ ಎಸ್ದು ಬಿಟ್ವಿ. ನಂತರ ಮನೆಗೆ ಬಂದು ಟ್ರಂಕ್ನಲ್ಲಿದ್ದ ನಮ್ಮ ಬಟ್ಟೆ ಖಾಲಿ ಮಾಡಿದ್ವಿ. ಮಾಡಿದ್ದ ಆಳವಂದಾರ್ನ ದೇಹವನ್ನು ಅದರೊಳಗೆ ತುಂಬಿಸಿದ್ವಿ. ನಂತರ ಪ್ರಭಾಕರ್ ಆ ಟ್ರಂಕ್ನ ಸೈಕಲ್ನಲ್ಲಿ ಇಟ್ಕೊಂಡು ಎಗ್ಮೋರ್ ರೈಲ್ವೆ ಸ್ಟೇಷನ್ಗೆ ಹೋದ. ಒಬ್ಬ ಕೂಲಿಗೆ ಆ ಟ್ರಂಕ್ ಕೊಟ್ವಿ. ಅದು ತುಂಬ ಭಾರವಾಗಿತ್ತು. ಅದರ ಮೇಲಿದ್ದ ರಕ್ತ ನೋಡಿ ಕೂಲಿಯವನು ಏನಿದು ಅಂತ ಕೇಳ್ದ. ಅದಕ್ಕೆ ಪ್ರಭಾಕರ್, ಏನಿಲ್ಲ, ಅದು ನನ್ನ ಕೈಗೆ ಗಾಯ ಆಗಿದೆ, ಅದೇ ರಕ್ತ ಅಷ್ಟೇ ಅಂದ. ಇನ್ಫ್ಯಾಕ್ಟ್ ಆಳವಂದರ್ನನ್ನ ಕೊಲೆ ಮಾಡುವಾಗ ಅವನು ಪ್ರಭಾಕರ್ ಕೈಗೆ ಜೋರಾಗಿ ಕಚ್ಚಿಬಿಟ್ಟಿದ್ದ. ಅದು ಗಾಯವಾಗಿ ರಕ್ತ ಬಂದಿತ್ತು. ಅದನ್ನೇ ತೋರಿಸಿ ಕೂಲಿಯವನಿಗೆ ಯಾಮಾರಿಸಿದ್ದ. ಕೂಲಿಗೆ 5 ರೂಪಾಯಿ ಕೊಟ್ಟು ಟ್ರೈನ್ನ ಸೀಟ್ ಕೆಳಗಡೆ ಟ್ರಂಕ್ ಇರಿಸಿದ. ನಂತರ ಸಮಯ ನೋಡಿಕೊಂಡು ಟ್ರೈನ್ನಿಂದ ಇಳಿದು ಬೇಗ ಮನೆಗೆ ಬಂದ್ಬಿಟ್ಟ ಸಾರ್ ಅಂತ ತಾವು ಮಾಡಿದ ಪಾಪ ಕೃತ್ಯದ ಬಗ್ಗೆ ಹೇಳ್ತಾಳೆ. ಸರ್, ಮಾರನೇ ದಿನ ಆಳವಂದಾರ್ ಪತ್ನಿಗೆ ನನ್ನ ಬಗ್ಗೆ ಅನುಮಾನ ಬಂದಿತ್ತು. ಅದಕ್ಕೆ ನಮ್ಮ ಮನೆಗೆ ಬಂದಿದ್ಲು. ಭಯ ಆಗಿ ನಾವು ಬಾಂಬೆಗೆ ಓಡಿ ಹೋದ್ವಿ ಸರ್ ಅಂತ ದೇವಕಿ ಹೇಳ್ತಾಳೆ. ಇವಳ ಕನ್ಫೆಷನ್ ದಾಖಲಿಸಿಕೊಂಡ ಪೊಲೀಸರು ಅವಳು ಹೇಳಿದ ಕಡೆಗೆ ಹೋಗಿ ಆಳವಂದಾರ್ನ ಬಟ್ಟೆ ವಶಪಡಿಸಿಕೊಳ್ತಾರೆ. ಕೊಲೆ ಟೈಮಲ್ಲಿ ದೇವಕಿ ಹಾಕ್ಕೊಂಡಿದ್ದ ಸೀರೆಯನ್ನು ಒಂದು ಪಾರ್ಕಲ್ಲಿ ಎಸೆಯಲಾಗಿತ್ತು. ಹಾಗೆ ಕೊಲೆಗೆ ಬಳಸಿದ್ದ ಚಾಕುವನ್ನು ರಾಯಪುರಂ ಮನೆಯ ಹಿತ್ತಲಿನ ಬಾವಿಯಲ್ಲಿ ಹಾಕಲಾಗಿತ್ತು. ಎಲ್ಲವನ್ನ ಪೊಲೀಸರು ರಿಕವರ್ ಮಾಡಿದ್ರು. ಬಟ್ಟೆ ಮೇಲಿದ್ದ ರಕ್ತದ ಕಲೆ ಆಳವಂದಾರ್ನ ಬ್ಲಡ್ ಜೊತೆ ಮ್ಯಾಚ್ ಮಾಡಿದಾಗ ಎರಡೂ ಮ್ಯಾಚ್ ಆಗಿತ್ತು. ಹಾಗೆ ಮನೆಯ ಗೋಡೆಯ ಮೇಲಿದ್ದ ಕೈಯ ಪ್ರಿಂಟ್ ಪ್ರಭಾಕರ್ನದ್ದಾಗಿತ್ತು. ಅವತ್ತು ಆಳವಂದಾರ್ ದೇವಕಿ ಮನೆಗೆ ಬಂದಿದ್ದ ಅನ್ನೋದನ್ನ ನೆರೆಯವರು ಖಚಿತಪಡಿಸಿದ್ರು. ಸಂಜೆ ಪ್ರಭಾಕರ್ ಸೈಕಲ್ ಮೇಲೆ ಟ್ರಂಕ್ ತಗೊಂಡು ಹೋಗ್ತಿರೋದನ್ನ ನೋಡಿದವರು ಸಾಕ್ಷ್ಯ ಹೇಳಿದ್ರು. ರಿಕ್ಷಾದವನು ಕೂಡ, ಸರ್, ಇವಪ್ಪ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿದ್ದ, ನಾನದನ್ನ ಕುಂಬಳಕಾಯಿ ಅಂದ್ಕೊಂಡಿದ್ದೆ ಸರ್, ನಾನೇ ಅವನನ್ನ ಬೀಚ್ಗೆ ಕರ್ಕೊಂಡು ಹೋಗಿದ್ದು ಅಂತ ಸಾಕ್ಷ್ಯ ಹೇಳ್ತಾನೆ. ದೇವಕಿ ಮನೆಯ ಕೆಲಸದವನ ಸ್ಟೇಟ್ಮೆಂಟ್ ಕೂಡ ತಗೋತಾರೆ. ನಾನವತ್ತು ಮನೆಗೆ ಬಂದಾಗ ದೇವಕಿ ಬಟ್ಟೆ ಒಗಿತಾ ಇದ್ರು. ನಾನು ಒಗಿತೀನಿ ಬಿಡಿ ಅಂದಿದ್ಕೆ ಜೋರಾಗಿ ಬೇಡ ಅಂದಿದ್ರು ಅಂತ ಹೇಳ್ತಾನೆ. ಇವೆಲ್ಲವೂ ಕೇಸ್ನ ಮೇನ್ ವಿಟ್ನೆಸ್ ಆಗಿತ್ತು. ಈ ಸುದ್ದಿ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಹೆಡ್ಲೈನ್ಸ್ ಆಗಿತ್ತು. ಪೊಲೀಸರು ದೇವಕಿಯನ್ನ ಸರ್ಕಾರಿ ಅಪ್ರೂವರ್ ಆಗೋಕೆ ಹೇಳ್ತಾರೆ. ಆದರೆ ದೇವಕಿ ನಿರಾಕರಿಸಿ ಬಿಡ್ತಾಳೆ. ನನ್ನ ಗಂಡ ನನಗೋಸ್ಕರ ನನ್ನ ಮರ್ಯಾದೆ ಉಳಿಸೋದಕ್ಕಾಗಿ ಕೊಲೆ ಮಾಡಿದ್ದಾನೆ. ನಾನು ಅವನಿಗೆ ಸಾಥ್ ಕೊಟ್ಟಿದ್ದೀನಿ, ಅವನ ಜೊತೆಗೆ ನಾನು ಶಿಕ್ಷೆ ಅನುಭವಿಸ್ತೀನಿ ಅಂತಾಳೆ. ಪೊಲೀಸರು ಇಬ್ಬರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ತುಂಬಾ ಇತ್ತು, ಆದರೆ ಡೈರೆಕ್ಟ್ ಎವಿಡೆನ್ಸ್ ಏನೂ ಇರಲಿಲ್ಲ. ಕೊಲೆ ಮಾಡಿದ್ದನ್ನ ಯಾರೂ ನೋಡಿರಲಿಲ್ಲ. ಹಾಗಾಗಿ ಇದು ಉದ್ದೇಶಪೂರ್ವಕವಲ್ಲದ ಕೊಲೆ ಅಂತ ಆರೋಪಿಗಳ ಪರ ವಕೀಲರು ವಾದಿಸ್ತಾರೆ. ಈ ಪ್ರಕರಣದ ವಿಚಾರಣೆಯು ಮದ್ರಾಸ್ ಹೈಕೋರ್ಟ್ನ ಮೊದಲ ಕ್ರಿಮಿನಲ್ ಸೆಷನ್ಸ್ನಲ್ಲಿ ನಡೆದಿತ್ತು. ಅವತ್ತು 13 ಆಗಸ್ಟ್ 1953 ಮದ್ರಾಸ್ ಹೈಕೋರ್ಟ್ ತೀರ್ಪು ಪ್ರಕಟಿಸಿತ್ತು. ಇದು ಪೂರ್ವಯೋಜಿತ ಕೊಲೆ ಅಲ್ಲ, ಬದಲಿಗೆ ತೀವ್ರ ಪ್ರಚೋದನೆಯಿಂದ ನಡೆದ ಅಪರಾಧ ಅಂತ ಪರಿಗಣಿಸಿತ್ತು. ಅಂದ್ರೆ ಹೀಟ್ ಆಫ್ ದಿ ಮೊಮೆಂಟ್ನಲ್ಲಿ ನಡೆದ ಕೊಲೆ ಅಂದಿತ್ತು. ಹೀಗಾಗಿ ಆಳವಂದಾರ್ ಕೊಲೆ ಆರೋಪಿಗಳಾದ ಪ್ರಭಾಕರ್ ಮೆನನ್ಗೆ 7 ವರ್ಷ ಮತ್ತು ದೇವಕಿಗೆ ಬರೀ 3 ವರ್ಷಗಳ ಜೈಲು ಶಿಕ್ಷೆ ಆದೇಶ ನೀಡಿತ್ತು. ಈ ಆದೇಶ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಜಡ್ಜ್ ಕೂಡ ಕೇರಳದವರೇ. ದೇವಕಿ ಮತ್ತು ನ್ಯಾಯಾಧೀಶರ ಊರು ಒಂದೇ. ಹೀಗಾಗಿ ಮೇಬಿ ನ್ಯಾಯಾಧೀಶರು ದೇವಕಿ ಮೇಲೆ ಸಿಂಪತಿ ತೋರಿಸಿ ಕಡಿಮೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತಾನೂ ಆರೋಪಿಸ್ತಾರೆ. ಜೊತೆಗೆ ಸರಿಯಾಗಿ ತೀರ್ಪು ಕೊಟ್ಟಿಲ್ಲ ಅಂತಾನೂ ಆರೋಪಿಸ್ತಾರೆ. ವಿಶೇಷ ಅಂದ್ರೆ ಕೊಲೆಯಾದ ಆಳವಂದಾರ್ ವಕೀಲರು ಕೂಡ ಕೇರಳದವರೇ ಆಗಿದ್ರು. ಪ್ರಭಾಕರ್ ತನಗಾದ ಶಿಕ್ಷೆ ವಿರುದ್ಧ ಮೇಲ್ಮನವಿ ಸಲ್ಲಿಸೋಕೆ ಮುಂದಾಗ್ತಾನೆ. ಬಟ್ ಅವನ ಸಂಬಂಧಿಕರು ತಡೀತಾರೆ. ಬೇಡ, ನ್ಯಾಯಾಲಯ ನಿನ್ಗೆ ತುಂಬಾ ಕಡಿಮೆ ಶಿಕ್ಷೆ ಕೊಟ್ಟಿದೆ. ಒಂದ್ ವೇಳೆ ಮೇಲ್ಮನವಿ ಸಲ್ಲಿಸಿದ್ರೆ ಆಗ ಶಿಕ್ಷೆ ಜಾಸ್ತಿ ಆಗ್ಲೂಬಹುದು. ಅದಕ್ಕೆ ಸುಮ್ಮನಿರುವಂತ ಸಲಹೆ ನೀಡ್ತಾರೆ. ದೇವಕಿ ಮತ್ತು ಪ್ರಭಾಕರ್ ಶಿಕ್ಷೆ ಮುಗಿಸಿ ಜೈಲಿಂದ ಹೊರಬರ್ತಾರೆ. ಸೀದಾ ತಮ್ಮ ಊರು ಕೇರಳಗೆ ಹೋಗ್ತಾರೆ. ಅಲ್ಲಿ ಒಂದು ಚಿಕ್ಕ ಟೀ ಅಂಗಡಿ ಓಪನ್ ಮಾಡ್ತಾರೆ. ಕೆಲವು ವರ್ಷಗಳ ಬಳಿಕ ದೇವಪ್ರಭಾ ಅನ್ನೋ ದೊಡ್ಡ ಹೋಟೆಲ್ ಓಪನ್ ಮಾಡ್ತಾರೆ. ಅವರು ಕಟ್ಟಿದ ದೇವಪ್ರಭಾ ಹೋಟೆಲ್ ಕೇವಲ ಅವರ ಹೊಟ್ಟೆ ಹೊರೆಯೋ ಉದ್ಯಮವಾಗಲಿಲ್ಲ. ಅದು ಅವರ ಪ್ರೀತಿ, ಪಶ್ಚಾತ್ತಾಪ ಮತ್ತು ಕಠಿಣ ಪರಿಶ್ರಮದ ಸಂಕೇತವಾಯಿತು. ಸಮಾಜದ ನಿಂದನೆಯನ್ನ ಮೆಟ್ಟಿ ನಿಂತು ಪ್ರಾಮಾಣಿಕತೆಯಿಂದ ಬದುಕು ಕಟ್ಕೊಂಡ್ರು. ಕಾಲಕ್ರಮೇಣ ಜನರ ಗೌರವಕ್ಕೂ ಪಾತ್ರರಾದ್ರು. ತಪ್ಪು ಮಾಡೋದು ಸಹಜ, ಆದ್ರೆ ತಿದ್ದಿ ನಡೆಯೋನೆ ಮನುಜ. ಇಲ್ಲಿ ದೇವಕಿ ಮತ್ತು ಪ್ರಭಾಕರ್ ಮಾಡಿದ್ದು ಅಪರಾಧ ನಿಜ, ಬಟ್ ಆಳವಂದಾರ್ ಒಳ್ಳೆ ವ್ಯಕ್ತಿನ? ಹಾಗಾದ್ರೆ ಇದು ದುಷ್ಟ ಸಂಹಾರನ? ಕೊಲೆ ಯಾವ ಸಮಸ್ಯೆಗೂ ಪರಿಹಾರವಲ್ಲ ನಿಜ.
ಯಾವತ್ತೂ ಕ್ರೈಮ್ನ ಡಿಫೆಂಡ್ ಮಾಡಬಾರ್ದು, ಆದರೆ ಆಳವಂದಾರ್ನಂತಹ ರಾಕ್ಷಸರನ್ನು ಮುಗಿಸೋದು ಸಮಾಜಕ್ಕೆ ಮಾಡೋ ಸೇವೆನಾ ನಿಜಕ್ಕೂ ಗೊತ್ತಿಲ್ಲ. ಆದರೆ ದೇವಕಿ ಮತ್ತು ಪ್ರಭಾಕರ್ ತಾವು ಮಾಡಿದ ಅಪರಾಧಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಅನುಭವಿಸಿದ್ರು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಮತ್ತೆ ಸೆಟೆದು ನಿಂತು ಮತ್ತೊಬ್ಬರಿಗೆ ಮಾದರಿಯಾಗಿ ಬದುಕು ಕಟ್ಕೊಂಡ್ರು. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.